ಗುರು ನಾನಿವತ್ತು ಮಾಡಕೊಟ್ಟಿರೋ ಚಾಲೆಂಜು 24 ಅವರ್ಸ್ ವಿತೌಟ್ ಮನಿ. 1 ರೂಪಾಯಿ ನೀವು ಖರ್ಚು ಮಾಡಿದೆ 24 ಗಂಟೆ ನಾನು ಗೋಕಾಕಲ್ಲಿ ಸರ್ವೈವ್ ಆಗಬೇಕು. ನಿಮಗೆ ಗೊತ್ತಲ್ಲ, ಒಂದು ದಿನ ದುಡ್ಡಿಲ್ಲೇ ಬದುಕಬೇಕಂತಂದರೆ ಎಷ್ಟು ಕಷ್ಟ ಆಗುತ್ತೆ ಅಂತ. ನಾಷ್ಟ, ಊಟ, ರಾತ್ರಿ ಊಟ ಇದನ್ನೆಲ್ಲ ಮಾಡಬೇಕು ಅಂತಂದರೆ ದುಡ್ಡು ಬೇಕೇ ಬೇಕು. ನಾನು ಊಟಕ್ಕೆಲ್ಲ ಏನು ಮಾಡ್ತೀನಿ, ಯಾರ ಹತ್ರ ಕೆಲಸ ಮಾಡ್ತೀನಿ, ಎಲ್ಲಿ ಕೆಲಸ ಕೇಳ್ತೀನಿ, ಏನೇನೆಲ್ಲ ಕಷ್ಟಗಳಾಗುತ್ತೆ ಅಂತ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ, ಕೊನೆವರೆಗೂ ನೋಡಿ. ಸೊ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಒಂದು ಅಂಗಡಿ ಹೋಗಿ ಕೇಳಿನ್ರಿಪ್ಪ, ಅವ್ರೇನು ನಾವೇನು ದುಡುಗು ಮಾಡಕ್ಕೆ ಬಂದಾರತ್ತೆ ಮಾಡಾಕತ್ಬಿಟ್ಟಾರ್ರಿಪ್ಪ. ಒಟ್ಟು ಕೆಲಸ ಇಲ್ಲ, ರೆಕಾರ್ಡದು ಮಾಡಕ್ಕೆ ಹೋಗ್ಬಾರ್ದು ಅಂತಂದ್ರೆ, ಸೊ ಅದಕ್ಕೆ ಬ್ಯಾಡ ಅಂತಂದು ವಾಪಸ್ ಬಂದುಬಿಟ್ನೆ. ಏನೇನು ಗೊತ್ತೇನೆ, 24 ಅವರ್ಸ್ ಗೋಕಾಕದಾಗ 1 ರೂಪಾಯಿ ಇಲ್ಲ, 1 ರೂಪಾಯಿ ಇಲ್ಲ ಗೋಕಾಕದಾಗ ಇರ್ಬೋದು. ಊಟ ಏನು ಉಪವಾಸ ಇರುತ್ತಲ್ಲ ಒಂದು ಇದು ಆಕ್ಚುಲಿ ಚೆನ್ನಾಗಿ ಫುಲ್ ಹ್ಯಾಪಿ ಆಯ್ತಾ. ಆವಾಗಲೇ ಹೇಳಿದ್ನಲ್ರಿ, ಸ್ವಲ್ಪ ಒಬ್ರದ್ರ ಕೆಲಸ ಕೇಳಕ್ಕೆ ಹೋಗಿನ್ರಿಪ್ಪ ಒಂದು ಹೋಟೆಲ್ದಾಗ. ಅವ್ರೇನು ವಿಡಿಯೋ ಮಾಡಂಗಿಲ್ಲ, ಕ್ಯಾಮ್ರಾ ಆಫ್ ಮಾಡ್ರಿ, ರೆಕಾರ್ಡ್ ಮಾಡಕ್ಕೆ ಹೋಗ್ಬೇಡ್ರಿ ಅಂತಂದ್ರೆ. ಗೈಸ್ ಬರ್ರಿ, ಇಲ್ಲಿ ಒಂದು ಬೇಕ್ರಿ ಐತಿ, ಕೇಳ್ಕೊಂಬರ್ನು ಕೊಡ್ತಾರಲ್ಲ ಅಂತ ಕೆಲಸ. ಭಯ ಸ್ಟಾರ್ಟ್ ಆಗ್ಬಿಡೈತ್ರಿ ಅಲ್ಲಿ ಮಾತಾಡಿದ್ ನೋಡಿ. ಅಣ್ಣ ಸ್ವಲ್ಪ ಮಾತಾಡ್ಬೋದಣ್ಣ? ಹಲೋ ಅಣ್ಣ, ಸರಿ ಥ್ಯಾಂಕ್ಸ್ ಅಣ್ಣ. ಸರಿ ಮಾಲಕರು ಇಲ್ಲ ಅಂತ, ಸೊ ನಡೀತೈತಿ, ನೋ ಪ್ರಾಬ್ಲಮ್. ಮಾಲಕರಿದ್ರೆ ಏನೋ ಮಾತಾಡ್ಬೋದಿತ್ತು. ಅಂಡರ್ ವಾಟರ್ ಫಿಶ್ ಟನಲ್ ಎಕ್ಸ್ಪೋ ಗೈಸ್, ಗೋಕಾಕ್ದಾರ ಯಾರೇ ಇದ್ರೆ ಎಕ್ಸ್ಪೋಕ್ಕೆ ಬರ್ರಿ, ಮಸ್ತ್ ಅದ, ನೋಡ್ಬೋದು ನೀವು ಇಲ್ಲಿ. ಅಂಡರ್ ವಾಟರ್ ಫಿಶ್ ಟನಲ್ ಗಾಯ್ಸ್, ಅವಾಗಿಂದ ಹುಡ್ಕ್ಯಾಡ್ರಿಪ್ಪ ಹಿಂಗೆ ಕೆಲಸ ಎಲ್ಲಿ ಸಿಗಲಿಲ್ಲ ನನಗಂತೂ. ನಾಷ್ಟ ಅಂತೂ ಎಲ್ಲಿ ಸಿಗಲಿಲ್ಲ. ಇವಾಗ ನಾ ಊಟ ಅಂತೂ ಮಾಡಬೇಕು. ಊಟ ಮಾಡ್ಬೇಕಂತಂದ್ರೆ ಎಲ್ಲರೂ ಕೆಲಸ ಹುಡುಕ್ಬೇಕು. 3-4 ಜಾಗದಾಗ ಕೇಳ್ರಿ, ಎಲ್ಲಿ ಕೆಲಸ ಇಲ್ಲ ಅಂತಂದ್ರೆ. ನಾಷ್ಟ ಅಂತೂ ಮುಗಿತ ಹೋಗಲಿಲ್ಲ, ಮಾಡಲಿಲ್ಲ. ಸೊ ಇವಾಗ ಊಟ ಅಂತೂ ಮಾಡಬೇಕು, ಸಖತ್ ಊಟ ಇಸ್ತದೆ ನನಗಂತೂ. ಸೊ ಊಟ ಮಾಡ್ಬೇಕಂತಂದ್ರೆ ಎಲ್ಲರೂ ಕೆಲಸ ಹುಡುಕ್ಬೇಕು. ಸೊ ಕೆಲಸ ಹುಡ್ಕೊಂಡು ಎಲ್ಲೇರಂತ, ಮತ್ತು ಎಲ್ಲಾರು ಹೋಟೆಲ್ ಸಿಕ್ತಂತಂದ್ರೆ ಹೋಟೆಲಾಗಿ ಕೇಳೋನು, ಕೊಟ್ರ ಅಂತಂದ್ರೆ ಊಟ ಮಾಡ್ಕೋಬೋದಾ. ಬರೀ ಗಾಯ್ಸ್ ಹೋಗಿ ನೋಡೋಣ, ಕೇಳೋಣ ಏನಂತಾರಂತ. ಅಣ್ಣ ಕನ್ನಡ ಬರುತ್ತಾನೆ? ಬರಲ್ಲ? ಹಾಂ, ಹೋಟೆಲ್ ಮ್ಯಾನೇಜರ್ನ ಕೇಳೋಣ ಅಂತ, ಕೊಡ್ತಾರಲ್ಲ ಅಂತಂದ್ರೆ. ಹಾಂ ಮಾತಾಡ್ಬೋದಣ್ಣ ಸ್ವಲ್ಪ? ನಾನು 24 ಅವರ್ಸ್, ನಾನು ಯೂಟ್ಯೂಬ್ ಚಾನಲ್ ಐತೆನಾ 24 ಅವರ್ಸ್ ವಿತೌಟ್ ಮನಿ ಅಂತಂದು ಒಂದು ಚಾಲೆಂಜ್ ವಿಡಿಯೋ ಮಾಡ್ತೀನಿ. ನಿಮ್ಮ ಹೋಟೆಲ್ದಾಗ ಏನಾರು ಕೆಲಸ ಸಿಗ್ಬೋದಣ್ಣ? ನಿಮ್ಮ ಹೋಟೆಲ್ದಾಗ ಏನಾರು ಕೆಲಸ ಸಿಗ್ಬೋದಣ್ಣ? ಅವ್ರ ಮ್ಯಾನೇಜರ್ ಅಣ್ಣ ಇಲ್ಲಿ ಯಾರಣ್ಣ? 24 ಅವರ್ಸ್ ವಿತೌಟ್ ಮನಿ ಅಂತಂದು ಒಂದು ಚಾಲೆಂಜ್ ವಿಡಿಯೋ ಮಾಡ್ತೀನಿ ನಾನು. ನಿಮ್ಮ ಹೋಟೆಲ್ದಾಗ ಏನಾರು ಕೆಲಸ ಸಿಗ್ಬೋದಣ್ಣ? ಇವಾಗ ಆಯ್ತು, ಫುಲ್ ಇದ್ದಾರೆ. ಫುಲ್ ಐತಣ್ಣ. ಅದು 4 ತಾಸನ 1 ರೂಪಾಯಿಲ್ಲೇ ಜೀವನ ಮಾಡ್ಬೇಕಣ್ಣ ಗೋಕಾಕದಾಗ. ರೊಕ್ಕ ಜೀವನ ಆಗಂಗಿಲ್ಲ, ಈ ದುನಿಯಾದಲ್ಲಿ ರೊಕ್ಕ ಮುಖ್ಯ. ಕೆಲಸ ಇಲ್ಲಂತ್ರಿ, ಸೊ ಎಲ್ಲ ಫುಲ್ ಆಗೈತಂತ. ನಾನು ದುಡ್ಡಿಲ್ಲ ಏನೂ ಆಗಲ್ಲ ಅಂತಂದ. ಹಂಗಂತೂ ಕೇಳತ್ತಿಲ್ಲಲ್ರಿ ಯಾರ್ದಾಗ, ಹಂಗೆ ಕೊಡ್ರಿ ಊಟ ಹಿಂಗೆ ಅಂತಂದ. ನಾವು ಕೆಲಸ ಮಾಡ್ತೀನ ಸ್ವಲ್ಪ ಒಂದೊತ್ತು ಊಟ ಅಷ್ಟೆ, ಸರ್ವೈವ್ ಆಗಕ್ಕೆ. ಒಂದಿನ ಸರ್ವೈವ್ ಆಗಕ್ಕೆ ಗೋಕಾಕದಾಗ ಏನಾದರೂ ಕೆಲಸ ಹುಡ್ಕಾತನ ಅಷ್ಟೆ. ನಾ ಬಿಟ್ಟು ಅಂತೂ ಯಾರ್ದಾಗೂ ಕೇಳತ್ತಿಲ್ಲ ರೀ, ಅದಂತೂ ಐತಿ. ಸೊ ನೋಡೋಣ ನನ್ನ ಮುಂದೆ ಯಾವ್ದಾರು ಸಿಗ್ತೈತೇನಂತಂದು. ಗಾಯ್ಸ್ ಬರ್ರಿ, ಇಲ್ಲೊಂದು ಹೋಟೆಲ್ ಐತಿ, ಕೇಳಿ ಬರೋಣ ಕೊಡ್ತಾರಲ್ಲ ಅಂತಂದ. ಅಣ್ಣ ಮಾತಾಡ್ಬೋದು ಸ್ವಲ್ಪ? ಅಣ್ಣ ಯೂಟ್ಯೂಬ್ ಚಾನಲ್ ಐತೆನಾ 24 ಅವರ್ಸ್ ವಿತೌಟ್ ಮನಿ ಅಂತ ಒಂದು ಚಾಲೆಂಜ್ ವಿಡಿಯೋ ಮಾಡತ್ತೀನಿ ನಾನು. ನಿಮ್ಮ ಹೋಟೆಲಾಗ ಏನಾರು ಕೆಲಸ ಸಿಗ್ಬೋದು? ಒಂದು ದಿನದ ಮಟ್ಟಿಗೆ ಸ್ವಲ್ಪ ಕೆಲಸ ಏನಾರು ಸಿಗ್ಬೋದಣ್ಣ? ಕೆಲಸ ಅಂದ್ರೆ ಯಾವ ಬೇಕಾದ್ರೆ ಕೆಲಸ ಸ್ವಲ್ಪ ಒಂದು ಊಟ ಕೊಟ್ರೆ ಸಾಕಣ್ಣ. ಏನು ಮಾಡ್ತೀರಿ ನೀವು? ಚಾಲೆಂಜ್ ವಿಡಿಯೋ ಮಾಲಕರಿಗೆ ಕೇಳ್ಬೇಕು ಸರ್ ಅದು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಬರ್ರಿ ಗಾಯ್ಸ್, ಮಾಲಕರು ಬರ್ತಾರಂತ, ಅವ್ರನ್ನ ಕೇಳೋಣ. ಸೊ ನೋಡೋಣ ಕೊಡ್ತಾರಲ್ಲ ಅಂತಂದು. ಒಂದಿನ ಅಲ್ಲ ರೀ, ಸೊ ನೋಡೋಣ ಅಂತ. ಟ್ಯಾಲೆಂಟ್ ಅಂತ ಕೊಡ್ಬೋದು, ಕೊಡ್ತಾರಣ್ಣ. ಏನಿಲ್ಲ, ಒಂದು ದಿನದ ಮಟ್ಟಿಗೆ ಅಷ್ಟೇ. 24 ಅವರ್ಸ್ ವಿತೌಟ್ ಮನಿ ಚಾಲೆಂಜ್. 24 ಅವರ್ಸ್ ವಿತೌಟ್ ಮನಿ. ಹಾಂ ಹಾಂ, 24 ಗಂಟೆ 1 ರೂಪಾಯಿ ಎಲ್ಲ ಜೀವನ ಮಾಡೋಕೆ ಗೋಕಾಕ್ದಾಗ. ಅದು ಹೆಂಗಪ್ಪ? ಅದೇ ನೀ ಏನಾರ ಕೆಲಸ ಮಾಡ್ದ, ಏನಾರ ಒಂದಿನ ಇರ್ಬೇಕಂತಂದ್ರೆ 3 ಹೊತ್ತು ಊಟ ಬೇಕಾನ? ಏನಾರ ಕೆಲಸ ಅದೇ ಏನಾರ ಕೆಲಸ ಮಾಡಿದ್ರೆ ಸ್ವಲ್ಪ ಏನಾರ ಒಂದು ಊಟ. ನಿಮ್ಮ ಕಡೆ ಏನಾರ ಕೆಲಸ ಹಾಂ, ಎಲ್ಲ ನಮ್ಮಲ್ಲಿ ಕೆಲಸ ಎಲ್ಲ ಥರ ಬೇಕಾ? ಅದೇ ಏನಾರ ಕೊಡ್ಬೋದ ನಾನು? ಕೊಡ್ತಲ್ಲ ಆ ಥರ ಏನು? ಕಂಗ್ರ್ಯಾಚುಲೇಷನ್ ಬ್ರದರ್. ಥ್ಯಾಂಕ್ಸ್ ಅಣ್ಣ. ಏನಾದರೂ ಕೆಲಸ ಏನೇ ಆಯ್ತು ಕೆಲಸ. ನಂಗೆ ಸ್ವಲ್ಪ ಊಟ ಒಂದು ಸ್ವಲ್ಪ ಊಟ ಕೊಟ್ರೆ ಸಾಕ. ನಂಗೆ ಒಂದು 2-3 ತಾಸು, ನಂಗೆ 2-3 ತಾಸು ಏನು ಕೆಲಸ ಇದ್ರು ಮಾಡ್ತಾನೆ. ಆಯ್ತು ಕೊಡ್ನಪ್ಪ. ಕೊಡ್ತೇನೆ. ಥ್ಯಾಂಕ್ಸ್ ಅಣ್ಣ. ಏನು ಕೆಲಸ?
ಏನು ಮಾಡ್ತೀವಿ ಮಾಡಲ್ಲ ಏನು ಮಾಡಿ ಏಲ್ಲ ನೀ ಏನು ಹೇಳ್ತಿ ಅದು ಮಾಡ್ತಾನೆ. ಏನು ಮಾಡ್ತೀವಿ ಇಲ್ಲೇನೈತಿ ಹೋಟೆಲ್ ಲೈನ್ದಾಗ ಓಕೆ ನೀವೇನು ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಕೊಟ್ಟರು ಮಾಡ್ತಾನೆ, ಏನು ಕೊಟ್ಟರು ಮಾಡ್ತಾನೆ. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ಕೆಲಸ ಮಾಡ್ತಾನೆ, ಏನು ಮಾಡಲಿ ಅಣ್ಣ ಮಾಡ್ತಾನೆ. ಏನು ಮಾಡ್ತೀವಿ ಸಪ್ಲೈ ಮಾಡೋ ಕ್ಲೀನರ್ ಮಾಡೋ ಸಪ್ಲೈ ಕೆಲಸ ಅದಾವು ಮಾಡಂತಂದ್ರೆ. ಸೊ ನೋಡೋಣ ಅಂತ ಏನಾದ್ರು ಯಾರು ಆರ್ಡ್ರ್ ಮಾಡ್ತಾರ ನಾವು ಕೊಡೋದ. ಸೊ ನೋಡೋಣ ಬರ್ರಿ ಲೆಟ್ಸ್ ಗೋ. ಅವ್ರು ಮಾತಾಡ್ಸ್ಕೊನ ಏನು ಕೆಲಸ ಮಾಡ್ತೀವಿ ಮಾಡಪ್ಪ ಅಂತ ನಾ ಕೊಡ್ತೀನಿ ಅಂತಂದು. ಊಟ ಕೇಳಿದ್ರೆ ಅದಕ್ಕೆ ಕೊಡ್ತೀನಿ ನಾನು. ಸೊ ನಾವು ಒಂದು ಕೆಲಸ ಮಾಡ್ತೀನಿ, ಊಟ ಕೊಡ್ರಿ ಅಂತಂದ್ರೆ ಊಟ ಸೊ ಅದೇ ಬೇಕಾಗಿತ್ತು ನಮಗೂ. ಗೈಸ್ ಇವ್ರಿಗೆ ಕೊಡ್ಬೇಕಂತ 5 ಜನ ಕೂತಾರಲ್ಲ ಅವ್ರಿಗೆ ಫಸ್ಟ್ ಆರ್ಡ್ರ್ ಕಂಪ್ಲೀಟ್ ಆಯಿತು. ಸೊ ಕೇಳಿದ ತಕ್ಷಣ ಕೆಲಸ ಕೊಟ್ರೆ ಅಣ್ಣ ಥ್ಯಾಂಕ್ಸ್ ಅಣ್ಣ. ಎಷ್ಟು ಪರವಾಗಿಲ್ಲ. ಆರ್ಡ್ರ್ ಬಂತಂದ್ರೆ ನಾವು ಕೊಡ್ತೀನಿ ನೋಡಿ. ಹಾಂ ಅಣ್ಣ ಗೈಸ್ ಒಂದು ಸಬ್ಸ್ಕ್ರೈಬ್ ಹೊಡೆದ್ರಿ. ಕನ್ನಡ ಬರುತ್ತಾ? ಹಿಂದಿ ಯಾವ್ರ ಅಣ್ಣ? UP ಉತ್ತರ ಪ್ರದೇಶ್. ಕನ್ನಡ ಬರಲ್ಲ. ಕೆಲಸ ಮಾಡಕ್ಕೆ ಬಂದಿರಿ ಇಲ್ಲಿ ಹಚ್ಚಿಬಿಡ. 2 ಹೊಡೆಯಲ್ಲ ಅಣ್ಣ. ಇದು ಹೊಡೆಯಲ್ಲ, ಹಚ್ಚಿಬಿಡ ಒಂದು ಐತಣ್ಣ. ಇದು ವೆಜ್ ಅದು ನಾನ್ ವೆಜ್. ಇವ್ರನ್ನ 2 ಹೊಡೆಯಲ್ಲ ಅಂತಂದ್ರೆ ಈಚೆಗಡೆ ವೆಜ್, ಆಚೆಗಡೆ ನಾನ್ ವೆಜ್. ಆಚೆಗಡೆ ಇನ್ನೊಂದು ಹೋಟೆಲ್ ಐತೆ. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಮನಸೊಂದಿದ್ದರೆ ಮಾತವುಂಟು ಕೆಚ್ಚದೆ ಇರಬೇಕೆಂದು. ಆ್ಯಂಡ್ ಇಲ್ಲಿ ಎಷ್ಟಿಗೆ ಸ್ಟಾರ್ಟ್ ಆಗುತ್ತಾನ ಇದು? ಎಷ್ಟಿಗೆ ಸ್ಟಾರ್ಟ್ ಆಗುತ್ತಾನ ಅಣ್ಣ ಬೆಳಗ್ಗೆ 7 ಗಂಟೆ ಚಲೋ ಆಗುತ್ತೆ. 7 ಗಂಟೆಯಿಂದ ರಾತ್ರಿ 8-9 ತನಕ. 9 ಗಂಟೆ ತನಕ. ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 9 ತನಕ ಸ್ಟಾರ್ಟ್ ಇರುತ್ತಂತ. ಈ ಕಡೆ ವೆಜ್, ಆ ಕಡೆ ನಾನ್ ವೆಜ್ ಎರಡೂ ಐತೆ. ಈ ಕಡೆ ಕೌಂಟ್ರ್ ಫುಲ್ ನಮ್ಗೆ ಕೊಟ್ಬಿಟ್ಟಾರ. ಈ ಕಡೆ ಯಾರು ಆರ್ಡ್ರ್ ಮಾಡ್ರು ನಾನು ಹೋಗಿ ಕೊಡ್ಬೇಕು. ಆ ಕಡೆ ಆರ್ಡ್ರ್ ಅಣ್ಣ ನೋಡ್ಕೊಳತ್ತಾನ. ಚಾನಲ್ ಹೆಸರಣ್ಣ ಮಲ್ಲು ಮಾಡಲಿಗೆನ. ಯಾರಿಗೇನು ಪ್ರಾಬ್ಲಮ್ ಆಗತ್ತಲ್ಲ ಅಣ್ಣ ಅಷ್ಟೇ. ಹಾಂ ಬೆನೆ ದೋಸೆ ಅಂತ ದಾವಣಗೆರೆ ಬೆನೆ ದೋಸೆ ಮಸಾಲೆ ದೋಸೆ ಅಣ್ಣ. ಅವ್ರ 3 ಜನ ಅದಾರ, ಇನ್ನೊಬ್ರು ಬರತಾರಂತ. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಕೆಲಸ ಕರೆಕ್ಟಾಗಿ ಮಾಡೋದಿಲ್ಲ ಮತ್ತೆ ಕರೆಕ್ಟಾಗಿ ಮಾಡಲಿ ಅಂತ ಹೇಳೋಣ. ಇದು ಇನ್ಸ್ಟಾ ಐಡಿಯಾನ ಗಪ್ಪನ ಆ್ಯಕ್ಟರ್ ಹೆಚ್ಚು ಅಂತ ಇನ್ಸ್ಟಾ ಐಡಿ ಐತೆನಾ? ಫೇಮಸ್ ಬೆಣ್ಣೆ ದೋಸೆನೇ ಸೇಲ್ ಆಗೋದು ಅಷ್ಟೇ. ಅದನ್ನ ಬಿಟ್ಟರೆ ಜಾಸ್ತಿ ಏನೇನು ಮತ್ತು ಮಸಾಲೆ ದೋಸೆ. ಮಸಾಲೆ ದೋಸೆ ಮತ್ತು ಇದು ಬಿಟ್ಟು ಉತ್ತಪ್ಪ. ದಾವಣಗೆರೆ ಅಂತ್ರಿ. ದಾವಣಗೆರೆಯಿಂದ ಕೆಲಸ ಮಾಡಕ್ಕೆ ಬಂದಾರ. ದಾವಣಗೆರೆ ಬೆಣ್ಣೆ ದೋಸೆ ಸ್ಪೆಷಲ್. ಆ್ಯಂಡ್ ಇವರು ಬೆಳಿಗ್ಗೆ 7 ಗಂಟೆಯಿಂದ 1 ಗಂಟೆ ತನಕ ಕೆಲಸ ಮಾಡ್ತಾರಂತ. ಇಲ್ಲಿಂದ ಮತ್ತೆ ಇನ್ನೊಬ್ರು ಬರ್ತಾರಂತ. ಬೆಣ್ಣೆ ದೋಸೆ ಎಲ್ಲ ಇವರೇ ಹಾಕೋದು. ಇಲ್ಲಿ ಗೋಕಾಕ್ ಎಲ್ಲರೂ ಬಂದ್ರೆ ಅಂತಂದ್ರೆ ವಿರಾಟ್ ಫ್ಯಾಮಿಲಿ ಹೋಟೆಲ್ಗೆ ಬರ್ರಿ. ಆ್ಯಂಡ್ ಚಲೋ ರೆಸ್ಪಾನ್ಸ್ ಮಾಡ್ತಾರೆ ಎಲ್ಲರೂ ಕಸ್ಟಮರ್ಗೆ. ಆ್ಯಂಡ್ ನಾವಿಲ್ಲಿ ಹಂಗೆ ಕೆಲಸ ಮಾಡೋರ್ನಂತೂ ಬಿಡಿಸಿ ಏನೋ ಕೆಲಸ ಮಾಡತ್ತೀನಿ, ವಿಡಿಯೋ ಮಾಡತ್ತಿಲ್ರಿ, ಯಾರಿಗೂ ತೊಂದರೆ ಕೊಡತ್ತಲ್ಲ. ನಾ ಏನಾರ ಇದು ಏನು ತೊಂದರೆ ಮಾಡತ್ತಿಲ್ಲ ರೀ. ಕೆಲಸ ಕರೆಕ್ಟ್ ಮಾಡತ್ತಿಲ್ಲ. ಕರೆಕ್ಟ್ ಕೆಲಸ. ಅಲ್ಲಿ ಕಸ್ಟಮರ್ಗೆಲ್ಲ ಆರ್ಡ್ರ್ ಕೊಟ್ಟೈತೆ. ಇವಾಗ ಯಾವುದು ಆರ್ಡ್ರ್ ಇಲ್ಲ. ಸೊ ಅದಕ್ಕೋಸ್ಕರ ಮಾತಾಡ್ಸತ್ತಿಂದ ಅಷ್ಟೇ ರೀ. ಅಕ್ಕ ನಿಮ್ಮದು ಯಾವ್ದು ಪ್ರಾಪರ್? ನಮ್ಮ ಬಗರ್ನಾಳ. ಎಷ್ಟು ವರ್ಷ ಆಯ್ತು ಬಂದು? ಈಗ 3 ತಿಂಗಳಾಯ್ತು. ಕೊಡ್ತೀವಿ. ಆ್ಯಪಲ್ಲು, ಮೋಸಂಬಿ, ಟರ್ಬೂಜು, ಕಡಂಗ್ಲಿ, ಕೋಲ್ಡ್ ಕಾಫಿ. ಕೋಲ್ಡ್ ಕಾಫಿನೂ ಐತಿ? ಹಾಂ, ಕೋಲ್ಡ್ ಕಾಫಿ ಐತಿ. 1 ಗಂಟೆಯಿಂದ ಸ್ಟಾರ್ಟ್ ನೀವು ವಡಾಪ? ಹಾಂ, ನಮ್ಮದು ವಡಾಪ 1 ಗಂಟೆಗೆ ಸ್ಟಾರ್ಟ್ ಮಾಡಿ. ಗೈಸ್ ಮತ್ತೆ 2 ಆರ್ಡರ್ ಬಂದಿದೆ. 2 ಸಿಂಗಲ್ ಬೆನೆ ದೋಸೆ ಮತ್ತೆ ಆರ್ಡರ್ ಬಂದಿದೆ. ಸೊ ಅನ್ನ ಎಲ್ಲ ಹೊರಗಡೆ ಹೋಗಿದ್ದಾನೆ. ಅನ್ನ ಹೊರಗಡೆ ಹೋಗ್ಯಾನ್ರಿ. ಈಗ ವಾಪಸ್ ಬಂದ್ಕೊನ 2 ಸಿಂಗಲ್ ಬೆನೆ ದೋಸೆ ಅಂತ ಹೋಗಿ ಕೊಟ್ಟು ಬರೋಣ ಅಂತ. ಆ ಅಕ್ಕನೂ ಚೆನ್ನಾಗಿ ಮಾತಾಡಿಸಿರು. ಬಂದು ವಿಡಿಯೋ ಏನೋ ನೋಡಿರಂತ. ಬೆಳಗಾವಿದ ನಮ್ಮ ಹುಡುಗಿಂದ ಬೆಳಗಾವಿ ಹೋಗಿನಲ್ರಿ. ಸೊ ಆ ವಿಡಿಯೋ ನೋಡಿರಂತ. ಪಾಪ ಅಲ್ಲಿ ಆಚೆಗಡೆ ಕೌಂಟ್ರದಾಗಿರ್ತಾರೆ ಅವ್ರ ಬಂದು ಮಾತಾಡಿಸಿದ್ರ. ಸೊ ತುಂಬ ಖುಷಿ ಆಯ್ತು ನನಗಂತೂ. ಅಲ್ಲಿದಾರ ನೋಡ್ರಿ ಅಕ್ಕ, ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕೊಂಡಾರಲ್ಲ ಅವ್ರಿ. ಅಣ್ಣವ್ರ ಫೋಟೋ ಹಾಕ್ಯಾರ, ನೋಡ್ಕೋಬೋದು ನೀವು. ಇಲ್ಲಿ ರಾಜನ್ ಫೋಟೋ ಹಾಕ್ಯಾರ. ಮತ್ತು ನಮ್ಮ ಗೋಕಾಕ್ ಫಾಲ್ಸ್. ಇನ್ನೊಂದೇನೋ ಲೈನ್ ಬರ್ದಾರ. ತಟ್ಟೆಯಲ್ಲಿ ಅನ್ನವಿಲ್ಲದಷ್ಟು ಬಡವನಾಗಬೇಡ, ತಟ್ಟೆಯಲ್ಲಿ ಅನ್ನ ಬಿಡುವಷ್ಟು ಶ್ರೀಮಂತನಾಗಬೇಡ. ನೀವಾದರೂ ಅಷ್ಟೇ ಹೋಟೆಲ್ಗದು ಬಂದ್ರಿ ಅಂತಂದ್ರೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಆರ್ಡ್ರ್ ಮಾಡಿರಿ. ಜಾಸ್ತಿ ಆರ್ಡ್ರ್ ಮಾಡೋಕೆ ಹೋಗ್ಬೇಡ್ರಿ, ಫುಡ್ ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ ಅಂತಂದು ಅಷ್ಟೇ. ನಾನು ಫುಡ್ ಏನು ವೇಸ್ಟ್ ಮಾಡಲ್ಲ. ನಿಮ್ಮ ಹೋಟೆಲ್ದಾಗ ಯಾರು ಬಂದ್ರೆ ಮಾಡಲ್ಲ ಜಾಸ್ತಿ.
ಒಬ್ಬೊಬ್ಬರು ಒಂದೊಂದು ಹೊತ್ತು ಅನ್ನಕ್ಕೂ ಕಷ್ಟಪಡ್ತಿರ್ತಾರೆ. ಕಷ್ಟನೋ ಸುಖನೋ ಒಬ್ಬರನ್ನು ಕೇಳದೆ ನೇಗಿಲನ್ನು ಹೊತ್ತ ದೊರೆಯು. ಇಲ್ಲಿ 2 ಸಿಂಗಲ್ ಬೆಣ್ಣೆ ದೋಸೆ. ಇಲ್ಲಿ 2 ಸಿಂಗಲ್ ಬೆಣ್ಣೆ ದೋಸೆ ಸರ್. ಹಾಂ ಅಲ್ಲಿ 2 ಸಿಂಗಲ್ ಬೆಣ್ಣೆ ಮಸಾಲ. ಈ ಅನ್ನ ಕೊಡ್ತಾರಲ್ಲ ಹಾಂ ಆಯ್ತು ಅವ್ರ ಹಸ್ಬೆಂಡ್ ಅವ್ರು ಆಯ್ತು 2 ಸಿಂಗಲ್ ಬೆಣ್ಣೆ ದೋಸೆ 2 ಅಣ್ಣ ಎಲ್ಲೋಗಿದ್ದಪ್ಪ. ಹಾಂ ಮತ್ತೆ ಒಂದು ಸಿಂಗಲ್ ಬೆಣ್ಣೆ ದೋಸೆ. ಒಂದ್ಸರಿ ತಿಂದರೆ ಒನ್ ಮೋರ್ ಅನ್ಬೇಕು. ಒನ್ ಮೋರ್ ಅನ್ಬೇಕು ನೀವು. ಬೇರು ಅಣ್ಣ ಕಂಪ್ಲೇಂಟ್ ಮಾಡತ್ತಾರ ನನ್ನ. ಅಣ್ಣ ಏನು ಊಟ ಐತನ ನಾಷ್ಟ? ಮೈಸೂರು ಪಾಕ್ ಜಿಲೇಬಿ ಜಾಂಗೀರ್ ಬಾದುಷಾ ಚಮ್ ಚಮ್ ಚಂಪಾಕಲೆ ದಿಲ್ ಖುಷ್. ವಿರಾಟ್ ಸ್ಪೆಷಲ್ ಅಲ್ಲಿ ಇಡ್ಲಿ ವಡ ಪೂರಿ ಮಸಾಲೆ ದೋಸೆ ಮಸಾಲೆ ದೋಸೆನಾ ಬೆಣ್ಣೆ ದೋಸೆ. ಹಾಂ ಬೆಣ್ಣೆ ಮಸಾಲೆ ದೋಸೆ ಆಯ್ತು 2 ಡಬಲ್ ಬೆಣ್ಣೆ ದೋಸೆನಾ? ಬೆಣ್ಣೆ ದೋಸೆ ಒಂದು ಸಿಂಗಲ್ ಒಂದು ಡಬಲ್ ಬೆಣ್ಣೆ ದೋಸೆ. ಸಿಂಗಲ್ ಬೆಣ್ಣೆ ದೋಸೆ ಒಂದು ಡಬಲ್ ಬೆಣ್ಣೆ ದೋಸೆ. ಒಂದು ಪ್ಲೇಟ್ ಬೆಣ್ಣೆ ಒಂದು ಸಿಂಗಲ್ ಬೆಣ್ಣೆ. ಎಷ್ಟು ಹೊತ್ತಿಂದ ಪ್ರಾಕ್ಟೀಸ್ ಮಾಡಿ ಗೊತ್ತಾ ನಾನು? ಹಂಗಲ್ಲ 4-5 ಸಲ ಪ್ರಾಕ್ಟೀಸ್ ಮಾಡ್ಸ್ಯಾರ ನಾನು. ಗಾಯ್ಸ್ ಫಾರ್ ದ ಫಸ್ಟ್ ಟೈಮ್ ನಾನೇ ಆರ್ಡ್ರ್ ತೊಗೊಂಡಿನಿ. ಹೋಗ್ರಿ ನಂಗೆ ಕೈಕಾಲು ನಡ್ಕಾಕತ್ ಬಿಟ್ರೆ ಹೋಗಿ ಕೇಳ್ಬೇಕಂತಂದ ಅನ್ನ ಕೇಳ್ದೆ. ಹೋಗಿ ಕೇಳ್ತೇನೆ ಕೇಳಂತಂದ ಅನ್ನ ಅಲ್ಲಿದಾರ ನೋಡ್ರಿ ಅಲ್ಲಿ ನಿಂತಾರಲ್ಲ. ಆರ್ಡ್ರ್ ತೊಗೋರಿ ಅಂತಂದ್ರೆ ನಂಗೆ ತೊಗೋಬೇಕಂತಂದು ಆಸೆ. ಬಟ್ ಅವ್ರ ಜೊತೆ ಯಾವ ರೀತಿ ಮಾತಾಡ್ಬೇಕಂತ ಗೊತ್ತಿಲ್ಲ. ಒಂದು 4-5 ಸಲ ಪ್ರಾಕ್ಟೀಸ್ ಮಾಡ್ತಾರಣ್ಣ. ಯಾವ ಈ ಹೋಟೆಲಾಗ ಏನೇನು ಐಟಮ್ ಅದಾವೆ ಎಲ್ಲ ಹೇಳ್ರೆ 2 ದಾವಣಗೆರೆ ಬೆಣ್ಣೆ ಮಸಾಲ ಅಂತ ಹೇಳಿದ್ರೆ ಆರ್ಡ್ರ್ ತೊಗೊಂಬಂದ್ರಿ. ಇವಾಗ ಹೋಗಿ ಕೊಡು ಬರ್ತದೆ ರೆಡಿ ಆಗತ್ತೆ. ಒಬ್ಬರ ಕೌಂಟ್ರದಾಗಿದ್ರಲ್ಲ ಅವ್ರ ಒಂದು ಅರ್ಧ ತಾಸು ಕುಂದ್ರಿ ಮಾಲಕರು ಬರ್ತಾರ ಅಂತಂದ್ರೆ ನಾನು ಇವ್ರೇನಪ್ಪ ಮಾಲಕರು ಬರ್ತಾರೆ ಲೇಟ್ ಆಗುತ್ತೆ ಅವೆಲ್ಲ ಕೊಡ್ತಾರಲ್ಲ ಅಂತ ನಾನು ಅನ್ಕೊಂಡ್ಬಿಡಿ. ನಾನು ಮಾಲಕರ ಅನ್ನ ಕೇಳ್ತೀನಿ. ಹಾಂ ಸರಿ ಮಾಡಿರಲ್ಲ ನಿಮ್ಗೆ ಏನು ಕೆಲಸ ಬರ್ತೈತೆ ಮಾಡ್ರಿ ನಾವು ಕೊಡ್ತು ಅಂತ ಅಂದ್ಬಿಟ್ರಿ. ಫುಲ್ ಖುಷಿ ಆಗ್ಬಿಡ್ತೀರಿ ನಂಗೆ. ಏನು ಸರ್ ಗಾಯ್ಸ್ ನಾನಿವಾಗ ಒಂದು 4 ಅವರ್ ಕೆಲಸ ಮಾಡಿದ್ದೀನಿ ಇಲ್ಲಿ ಹೋಟೆಲಲ್ಲಿ. ಆ್ಯಂಡ್ ಇವಾಗ ಮಾಲಕರಿಗೆ ಹೇಳಿ ಸ್ವಲ್ಪ ಊಟ ಗೀಟ ಮುಗಿಸ್ಕೊಂಡು ಇಲ್ಲಿಂದ ಹೋಗ್ತೀನಿ. ಸೊ ಅನ್ನ ಇನ್ನೂ ಎಷ್ಟೊತ್ತು ಮಾಡ್ತೀರಾ ಸಾಕು ಊಟ ಮಾಡಿ ಅಂತಂದರು. ಟೈಮ್ ಇವಾಗ 2:30. ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಎಲ್ಲೇ ಆದರೂ ಜೀವನ ಮಾಡ್ಬೋದು. ಸೊ ಕೆಲವೊಂದಿಷ್ಟು ಜನ ಕೈಕಾಲು ನೆಟ್ಟಿಗಿದ್ರು ಭಿಕ್ಷೆ ಬೇಡ್ತಿರ್ತಾರೆ. ಹೋಗಿರಿ ನಾನು ಊಟ ಗೀಟ ಮುಗಿಸ್ಕೊಂಡು ಹೋಗ್ರಿ. ಊಟ ಮಾಡು ಏ ಬೇಡಣ್ಣ ಏನು ಬೇಡ ನಂಗೆ ನಾವು ಊಟ ಮಾಡ್ಕೊಂಡು ಹೋಗ್ಬಿಡ್ತೀನಿ ಅಷ್ಟೇ. ಏನು ಬೇಡ ನೀ ಗೈಸ್ ನೀವೇನಾದರೂ ಗೋಕಾಕ್ ಬಂದರೆ ಗೋಕಾಕ್ರು ಯಾರಾದರೂ ನೋಡ್ತಿದ್ರೆ ಸೊ ಖಂಡಿತ ಬನ್ನಿ ವಿಸಿಟ್ ಮಾಡಿ. ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಸೊ ನನಗಂತೂ ತುಂಬ ಖುಷಿ ಆಯಿತು. ಅನ್ನ ಹೇಳಿದ್ದೀನಿ ಇವಾಗ ಅಲ್ಲಿ ನಾನ್ ವೆಜ್ಜು ಇಲ್ಲಿ ವೆಜ್ಜು ಅಲ್ಲಿ ನಾನ್ ವೆಜ್ಜು ಎಲ್ಲ ಸಿಗುತ್ತೆ. ಬನ್ನಿ ಇವಾಗ ಊಟ ಮಾಡ್ಕೊಂಡು ಹೋಗೋಣ ಬನ್ನಿ. ಸೊ ಇವಾಗ ಹೇಳಿದೆ ಅಣ್ಣ ಅವರೇ ಹೇಳಿದ್ರು. ಸೊ ತುಂಬ ಹೊತ್ತಿಂದ ಕೆಲಸ ಮಾಡ್ತಿದ್ದೀರಾ ಹೋಗಿ ಸಾಕು ಇನ್ನು ಅಂತ ಹೇಳಿದ್ರು. ಏನು ಬೇಕಾದರೂ ನೀವು ತೊಗೊಳ್ಳಿ ಅಂತಂದರು. ಸೊ ನನಗೆ ಬೆಣ್ಣೆ ದೋಸೆ ಸ್ಪೆಷಲ್ ಅಂತಂದ್ರಲ್ಲ ಸೊ ಅದಕ್ಕೆ ಬೆಣ್ಣೆ ದೋಸೆ ತೊಗೊಂಡಿದ್ದೀನಿ. ಸೊ ಇದೆ ಹೋಗ್ಬಿಡೋಣ ಬನ್ನಿ ಗೈಸ್. ಹೋಗ್ಬಿಡೋಣ. ಓಕೆ ಥ್ಯಾಂಕ್ ಯು. ಓಕೆ ಗೈಸ್ ಊಟ ಎಲ್ಲ ಮುಗೀತು. ಇವಾಗ ಅಣ್ಣನಿಗೆ ಬಾಯ್ ಹೇಳ್ಬಿಟ್ಟು ಹೋಗ್ಬಿಡ್ತಾನೆ ಅಷ್ಟೇ. ಅಣ್ಣ ಥ್ಯಾಂಕ್ ಯು ಅಣ್ಣ. ಹೋಗ್ರಿ ಅಣ್ಣ ಬಾಯ್ ಹೋಗ್ರಣ್ಣ. ಏನಣ್ಣ ಅಣ್ಣ ಬೇಡ ನಂಗೆ ಬರೀ ಜಸ್ಟ್ ಕೆಲಸ ಅಷ್ಟೇ ಆಡೋದು ಬೇಡಣ್ಣ ಪ್ಲೀಸ್. ಇಲ್ಲ ನಾನು ನಂಬರ್ ಕೊಡ್ತೀನಿ ನಾನು. ಆದರೆ ಇರಲಿ ಬೇಡ ಅಣ್ಣ ಸರ್ ಇನ್ನು ಕೆಲಸ ಏನಿಲ್ಲ ಊಟಕ್ಕಷ್ಟು ಪಾಠ ಸಾಕಂತ ಇಲ್ಲ ನನಗಿರಲಿ. ನಾವು ಬರ್ತೀನಿ. ಬೇಡ ಅಣ್ಣ ಅನಜಿ ಬೇಡ ನಾನು ಬರೀ ಊಟ ಅಷ್ಟಾಗಿ ಏನು ನನಗೆ ಇರಲಿ ಸರ್. ನಾವು ಬರ್ನ ಅದ್ರನ್ನ ಸರಿ 8431 ಗೈಸ್ ಫೈನಲಿ ಮಧ್ಯಾಹ್ನ ತನಕ ಒಂದು 4 ಅವರ್ ಕೆಲಸ ಮಾಡಿದೆ. ಊಟ ಕೊಟ್ಟರು ಪಾಪ ನೋಡಿದ್ರಲ್ಲ ನೀವೇ. ಪಾಪ ಅವ್ರು ದುಡ್ಡು ಕೊಡೋಕೆ ಬಂದಿದ್ರಿ 200 ರೂಪಾಯಿ ಕೊಡಾಕ್ತಿರೇನೋ ನೋಡೋಣ. 200 ರೂಪಾಯಿ ಕೊಡಕ್ಕೆ ಬಂದಿರೋರು ಕೆಲಸ ಮಾಡಿದಂತಂದ. ನಾ ಮೊದಲೇ ಹೇಳ್ರಿ ನಂಗೆ ಅಮೌಂಟ್ ಏನೂ ಬೇಡ. ನಾನು ಜಸ್ಟ್ ಒಂದು ಊಟ ಅಷ್ಟು ಕೊಟ್ಟರೆ ಸಾಕು ಕೆಲಸ ಮಾಡ್ತೀನಿ ಊಟ ಅಷ್ಟು ಕೊಟ್ಟರೆ ಸಾಕಂತ ಹೇಳಿದೆ. ಆ್ಯಂಡ್ ಅದೇ ರೀತಿ ರೊಕ್ಕ ಇಸ್ಕೊಳ್ತಿದ್ರಿ ಅಂತೂ ಇವಾಗ ಸ್ವಲ್ಪ ರೆಸ್ಟ್ ಮಾಡಬೇಕು. ಆ ರೇಂಜ್ ಊಟ ಮಾಡಿಬಿಟ್ರಿ ಫುಲ್. ಸೊ ಬನ್ನಿ ಗೈಸ್ ಲೆಟ್ಸ್ ಗೋ ನೋಡೋಣ ಏನೇನಾಗುತ್ತೆ ಮುಂದೆ ಅಂತ. ಆ್ಯಂಡ್ ಹೋಟೆಲ್ ಅವರು ಯಾರಾದರೂ ವೀಡಿಯೋ ನೋಡ್ತೀರ ಅಂತಂದ್ರೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಪ್ರತಿಯೊಬ್ಬರು ಸಾಕಾದ ಸಪೋರ್ಟ್ ಮಾಡಿದ್ರಿ. ಆರ್ಡ್ರ್ ತೊಗೊಂಡು ಆ್ಯಂಡ್ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಯೂಟ್ಯೂಬರ್ಸ್ಗಳಿಗೆ. ಲೆಟ್ಸ್ ಗೋ ಗೈಸ್.
ಗೈಸ್ ಮಳೆ ಸ್ಟಾರ್ಟ್ ಆದರೆ ಗುರು ನಾನು ಕೆಲಸ ಮುಗಿಸಿರೋ ಎಕ್ಸೈಟ್ಮೆಂಟ್ದಾಗ ಬ್ಯಾಗ್ ಔಟ್ ಬಂದಿನ್ರಿ ಅಲ್ಲಿ. ಸೊ ಆಮೇಲೆ ನೆನಪಾಗಿ ಮತ್ತೆ ಹೋಗಿ ವಾಪಸ್ ತೊಗೊಂಬನ್ನಿ. ಆದಷ್ಟು ನಿಮ್ಮ ಕೈಲಿ ಆದಷ್ಟು ಸಪೋರ್ಟ್ ಮಾಡಿರಿ. ಅವ್ರು ನೀವು ಸಪೋರ್ಟ್ ಮಾಡಿದ್ರೆ ಮಾತ್ರ ಅವ್ರು ನೆಕ್ಸ್ಟ್ ವಿಡಿಯೋ ಮಾಡೋಕೆ ರೆಡಿ ಆಗೋದು, ನೆಕ್ಸ್ಟ್ ವಿಡಿಯೋ ಮಾಡೋದು. ಇನ್ನೂ ಹೊಸ ಹೊಸ ಕಂಟೆಂಟ್ ಬರ್ತಿರ್ತಾವೆ. ಇನ್ ಕೇಸ್ ಚಾನಲ್ಗೆ ಯಾರಾದ್ರೂ ಹೊಸಬ್ರು ಇದ್ರಿ ಅಂತಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮೇಲೆ ಹಾಕೋಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊರಿ ಫಸ್ಟ್. ಆ್ಯಂಡ್ ಬನ್ನಿ ಗೈಸ್, ಇದು ಎಕ್ಸ್ಪೋ ಏನೋ 6 ಗಂಟೆಗೇನೋ ಸ್ಟಾರ್ಟ್ ಆಗುತ್ತಂತ. 6 ಗಂಟೆಗೇನೋ ಸ್ಟಾರ್ಟ್ ಆಗುತ್ತಂತ ಗಾಯ್ಸ್. ಅಲ್ಲಿದೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ನಡ್ಕೊಂಡು ಬಂದ್ರಿ. ಗಾಡಿ ಅಂತೂ ಸಿಗಲಿಲ್ಲ, ಅದಕ್ಕೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಮುಂದೆ ಹೋಗೋಣ ಅಂತ. ಈಗ ಕೂತ್ಕೊಂಡಿದ್ನಲ್ಲ, ಸೊ ಅಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿ ರೆಸ್ಟ್ ಮಾಡೋಕ್ಕೆ ಎಲ್ಲೂ ಜಾಗ ಇರಲಿಲ್ಲ ರೀ. ಸೊ ಅದಕ್ಕೋಸ್ಕರ ಒಂದು ಪಾರ್ಕ್ಗೆ ಬಂದನ್ರಿ. ನಡ್ಕೊಂಡು ಎಲ್ಲೂ ಡ್ರಾಪು ಯಾರು ಕೊಡಲಿಲ್ಲ. ಸೊ ಅದಕ್ಕೋಸ್ಕರ ನಡ್ಕೊಂಡೇ ಬಂದು ಇಲ್ಲಿ ಒಂದು ಪಾರ್ಕಿಗೆ ಬಂದಿದ್ದೀನಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಅಂತ. ಸೊ ಬನ್ನಿ ಹೋಗೋಣ. ಮಧ್ಯಾಹ್ನದ ಊಟ ಅಂತೂ ಆಯಿತು. ನಾನು ರಾತ್ರಿ ಊಟಕ್ಕೆ ಏನಾದರೂ ವ್ಯವಸ್ಥೆ ಮಾಡ್ಕೊಬೇಕು ಇವಾಗ. ಸುಸ್ವಾಗತ. ಕಾಲು ಸಾತವ್ರಿ ನಂಗಂತೂ ಫುಲ್ಲ. ಗಾಯಸ್ ಅಲ್ಲಿ ಒಬ್ಬರು ಅಣ್ಣ ಸಿಕ್ಕಿದ್ರು ಪಾಪ. ಅವರು ಏನೋ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕಂತ ಏನೋ ಡ್ರೀಮ್ ಇತ್ತಂತ. ಸೊ ಇದಲ್ರಿ, ನಾನು ಆ ಥರ ಸ್ವಲ್ಪ ಪ್ರಾಬ್ಲಮ್ ಬಂದ ಎಲ್ಲರೂ ಸ್ಟಾಪ್ ಮಾಡಿರ್ತಾರೆ ಯೂಟ್ಯೂಬ್ ಚಾನಲ್. ಸೊ ತುಂಬ ಜನಕ್ಕೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು, ಯೂಟ್ಯೂಬ್ ವೀಡಿಯೋಸ್ ಮಾಡಬೇಕು ಅಂತ ತುಂಬ ಡ್ರೀಮ್ ಇರ್ತದೆ. ಆದರೆ ಸ್ವಲ್ಪ ಮನ್ಯಾಗಿನ ಸಪೋರ್ಟ ಈ ಥರ ಏನೇನೋ ಪ್ರಾಬ್ಲಮ್ಸ್ ಇರ್ತಾವೆ. ಸೊ ಅದ್ರ ಸಲುವಾಗಿ ಸ್ಟಾಪ್ ಆಗಿರ್ತೈತಿ. ನಾನು ಏನೋ ಯೂಟ್ಯೂಬ್ ಚಾನಲ್ ಡ್ರೀಮ್ ಇತ್ತಂತ, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದು ಹಂಗೆ ಅಂತಂದು ನನಗೆ ಹೇಳ್ತಿದ್ದೆ, ಚಲೋ ತಂಗೆ ಮಾಡತ್ತೀರಿ, ಚಲೋ ಕಂಟೆಂಟ್ ಮಾಡತ್ತೀರಿ ಮಾಡಿರಿ ಅಂತಂದ. ಥ್ಯಾಂಕ್ ಯು ಅಣ್ಣ. ಆ್ಯಂಡ್ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ನೀವು ಸಪೋರ್ಟ್ ಮಾಡ್ತಿದ್ರೆ ನಾನು ಹೊಸ ಕಂಟೆಂಟ್ ಕ್ರಿಯೇಟ್ ಮಾಡಿ ತರ್ತಿರ್ತೀನಿ. ಸ್ವಲ್ಪ ರೆಸ್ಟ್ ಮಾಡಿದೆ. ಇನ್ನೂ ಇಲ್ಲೇ ಕೂತ್ಕೊಂಡ್ರೆ ನನಗೆ ರಾತ್ರಿ ಊಟ ಸಿಗೋದೇ ಇಲ್ಲ. ಸೊ ಅದಕ್ಕೋಸ್ಕರ ಏನಾದರೂ ಕೆಲಸ ಹುಡುಕಬೇಕು ಅಂತ ಹೋಗ್ತಾಯಿದ್ದೀನಿ. ಹೆಸರೇನ? ವರುಣ. ಡೈಲಿ ನೋಡ್ತಿರ್ತೀವಿ ರೀಲ್ಸ್ ಎಲ್ಲ? ನೋಡಪ್ಪ ಆಟ. ಸಬ್ಸ್ಕ್ರೈಬ್ ಯೂಟ್ಯೂಬ್ ನೋಡ್ತೀವಿ. ಸಬ್ಸ್ಕ್ರೈಬ್ ಮಾಡಿ. ಸರಿ ಇಲ್ಲಿ ಇದಕ್ಕೆ ಬಂದ್ರಿ ಕಾರಣಕ್ಕೆ? ಸರಿ ಹೋಗಿ ಬರ್ತೀನಿ. ಹುಷಾರ. ಗಾಯ್ಸ್ ಹುಡುಗ ವಿಡಿಯೋ ನೋಡ್ತಾನಂತೆ, ಫಾಲೋವರು. ಸೊ ಬನ್ನಿ ಇವಾಗ ಇದಕ್ಕೆ ಹೋಗಿ ಬರೋಣ, ಎಲ್ಲಾದರೂ ಕೆಲಸ ಹುಡ್ಕೋಣ. ಲೆಟ್ಸ್ ಗೋ ಗಾಯ್ಸ್. ಅಲ್ಲೊಂದು ಬೇಲ್ಪುರಿ ಸೆಂಟ್ರ್ ಇದ್ರಿ, ಹೋಗಿ ಕೆಲಸ ಕೇಳಿ ಬರೋಣ. ಬರೀ ಏನು ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಕೇಳಂತೂ ಬರ್ತಾನೆ. 24 hours ಐತಲ್ರಿ, ಇನ್ನೂ ಟೈಮ್ ಐತೆ. ಮಾತಾಡೋದು ಸ್ವಲ್ಪ. ನಾನು ಯೂಟ್ಯೂಬ್ ಒಂದು ಚಾಲೆಂಜ್ ವಿಡಿಯೋ ಮಾಡತ್ತೀನಿ, 24 hours ವಿತೌಟ್ ಮೀಡಿಯಾ ಅಂತಂದ. ಕನ್ನಡ ಬರಲ್ಲ? ಕನ್ನಡ ಬರಲ್ಲ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ನನ್ನ ಬಾಳ್ಗಷ್ಟು ಬೆಂಕಿ ಹಾಕ. ಹಿಂದಿ ನಂಗೆ ಬರಲ್ಲ. ಕಂಟ್ರೋಲ್ ಗೈಸ್ ನನಗೆ ಹಿಂದಿ ಬರಲ್ಲ, ನನಗೆ ಕನ್ನಡ ಬರಲ್ಲ. ಸೊ ತುಂಬ ಪ್ರಾಬ್ಲಮ್ ಆಗಿತ್ತು, ಏನು ಮಾಡಬೇಕು ಅಂತ ನನಗೆ ಗೊತ್ತಾಗಲಿಲ್ಲ. ಅಲ್ಲೇ ಒಬ್ಬರು ಕಸ್ಟಮರ್ ಬಂದಿದ್ದರು, ಅವ್ರಿಗೆ ಹಿಂದಿ ಬರ್ತಿತ್ತು. ಸೊ ನಾನು ಅವ್ರಿಗೆ ಕನ್ನಡದಲ್ಲಿ ಹೇಳಿದೆ, ಅವ್ರಿಗೆ ಹಿಂದಿಯಲ್ಲಿ ಹೇಳಿದ್ರು. ಸೊ ತುಂಬ ಹೆಲ್ಪ್ ಆಯಿತು. ಯೂಟ್ಯೂಬ್ ಒಳಗ್ರೆ 24 hours ವಿತೌಟ್ ಮನಿ, ₹1 ಇಲ್ಲ ಜೀವನ ಮಾಡಬೇಕು ಗೋಕಾಕ್ ಒಳಗ್ರಿ, ವಿತೌಟ್ ಮನಿ ರೀ. ಅದಕ್ಕೆ ಒಂದು 2 hours ಏನಾರ ಕೆಲಸ ಸಿಗ್ಬೋದನಂತ ನಿಮಗೆ. ಹಾಂ ರೀ. वो क्या बोल रहे हैं, विदाउट पेमेंट 2 घंटे काम करता है वो, तो उसको खाने के लिए मैं भी खुद काम करूँ तो उसके तो बार हो गया है, मैं क्या बोल सकता हूँ. ಇಲ್ಲ ಮಾಲಕ್ ಇಲ್ಲ. ಹಾಂ ರೀ. ಅವ್ನು ಮನೆಗೆ ಹೋಗ್ಯಾನ, ಬಂದ್ರೆ ಅವ್ನ ಜೊತೆ ಡಿಸ್ಕಷನ್ ಮಾಡೋಣ. ಎಲ್ಲರೂ ಇಲ್ಲಿ ಏನ್ರಿ ಕೆಲಸದ ವಿಷಯ ಏನ್ರಿ ಸಿಗುತ್ತೆ? 2 ತಾಸು ಕೆಲಸ ಮಾಡ್ತಾರ ಅವ್ರು, ರೊಕ್ಕ ನೀ ಕೊಡಂಗಿಲ್ಲ. ಲೈಕ್ ಏನ್ರಿ ತಿನ್ನಕ್ಕೆ ಏನ್ರಿ ಕೊಟ್ರ ಸರ್? ಹಾಂ ಕೊಡ್ತಾರೆ. ಕೆಲಸ ಮಾಡ್ಬೋದ್ರಿ? ಕೆಲಸ ಮಾಡ್ಬೋದ್ರಿ? ಕೆಲಸ ಮಾಡ್ಬೇಡ್ರಿ, ನಿಂತಿನ ಆರಾಮ. ಕೆಲಸ ಮಾಡ್ತೇನ್ರಿ, ಲೈಕ್ ಏನ್ರಿ ತಿನ್ನಕ್ಕೆ ಕೊಟ್ರ ಸಾಕ್ರಿ? ಕೊಡ್ತೀರಿ? ಥ್ಯಾಂಕ್ಸ್ ರೀ. ಇಷ್ಟು ಈಸಿಯಾಗಿ ಹೋಗ್ಕೋತೀರಿ ಅಂತ ಅನ್ಕೊಂಡಿರ್ಲಿಲ್ಲ. ಆ್ಯಂಡ್ ಅಲ್ಲೆಲ್ಲ ಮುಗಿಸೋಮಂತ ಆ್ಯಂಡ್ ಇಲ್ಲಿ ಕೆಲಸ ಕೊಡ್ತೀನಿ ಅಂತಂದಾರ. ಸ್ವಲ್ಪ ಕೆಲಸ ಏನಾರ ಮಾಡಿ. ಅಣ್ಣ ನಿಮ್ಮ ಹೆಸರು? ಶಂಕರ್ ಬೇಲ್ಪುರಿ. ಅಡ್ರೆಸ್ ಅದು ಹೇಳ್ಬಿಡ್ರಿ ನನಗೆ, ನಿಮ್ಮ ಇದ್ರ ಜಾಬ್ ಬೇಲ್ಪುರಿ ಸೆಂಟರ್, ಗೋಕಾಕ್ ಕೋರ್ಟ್ ಸರ್ಕಲ್, 1 ಬಿಲ್ಡಿಂಗ್ ಇದೆ ರೀ ಬೇಲ್ಪುರಿ ಸೆಂಟ್ರ. ಆ್ಯಂಡ್ ಕೆಲಸ ಮಾಡ್ತಂದ್ರೆ ಕೆಲಸ ಅಂತೂ ಸಿಗ್ತಾ. ಕೇಳಿದ ತಕ್ಷಣ ಬನ್ನಿ ಮಾಡಿ, ಕೆಲಸ ಏನು ಬೇಡ, ನೀವು ತಿನ್ನೋದಕ್ಕೆ ನಾನೇ ಕೊಡ್ತೀನಿ, ಕೆಲಸ ಏನು ಮಾಡಬೇಡಿ ಅಂತಂದರು. ಸೊ ನಾನು ಚಾಲೆಂಜ್ ಮಾಡ್ತಿರೋದ್ರಿಂದ ನಾನು ಆವಾಗಲೇ ಹೇಳಿದ್ದೆ, ಹಾಗೆ ಕೊಟ್ಟರೆ ಏನೂ ತಿನ್ನಲ್ಲ ಅಂತ. ಅವ್ರು ಹಾಗೆ ತಿನ್ಬನ್ನಿ ಅಂತ ತಕ್ಷಣ ನನಗೆ ಒಂಥರ ಏನೋ ಖುಷಿ ಆಯಿತು. ಪಾಪ ಕೇಳಿದ ತಕ್ಷಣ ಕೊಟ್ರಲ್ಲಪ್ಪ ಬನ್ನಿ ಅಂತಂದ್ರಲ್ಲ ಅಂತ. ಬನ್ನಿ ಇವಾಗ ಕೆಲಸ ಮಾಡೋಣ. 32 ವರ್ಷ. 32 ವರ್ಷ ಇಲ್ಲೇ ಐತ್ರಿ? ಹಾಂ ಇಲ್ಲೇ ಐತಿ. 32 ವರ್ಷದಿಂದ ಇಲ್ಲೇ? ಹಾಂ. ಬಿಸ್ನೆಸ್ ಎಲ್ಲ ಹೆಂಗೆ ನಡೆಯತ್ತೆ? ಚಲೋ ಐತಿ. ಕಸ್ಟಮರ್ಸ್ ಎಲ್ಲ ಚಲೋ ಬರತ್ತೆ? ಹಾಂ ಚಲೋ ಐತಿ. ರೆಸ್ಪಾನ್ಸ್ ಚಲೋ ಐತ್ರಿ? ಹಾಂ ರೆಸ್ಟೋರೆಂಟ್ ಭಾಳ ಕುಂತು ನಾ ಗಿರಾಕಿ ಬರ್ತಿರ್ಬೇಕೇನು? ಹಾಂ ಫುಲ್. ನಂಗೆ ಅದೇ ಸ್ಟಾಕ್ ಆದ್ರೆ ನೀವು ಫಸ್ಟ್ ಯಾರು ಕೊಡಲ್ರಿ ಈ ಟೈಪ್ 1-2 ತಾಸು ಕೆಲಸ ಅಂತಂದ್ರೆ ಯಾರು ಕೊಡಲ್ರಿ? ನಾನು ಕೊಡ್ತಾರ ಇಲ್ಲ ಅಂತ ಅನ್ಕೋತಾ ಬಂದಿದ್ದೆ. ಎಲ್ಲ ಕೊಡ್ತಾರೆ. ಥ್ಯಾಂಕ್ಸ್ ರೀ ಅಣ್ಣ. ಓಕೆ ಸರ್. ನಾ ಚಾಯ್ಗೆ ಎಲ್ಲ ತರಿಸ್ಬಿಟ್ಟಾನ್ರಿ. ಫಸ್ಟ್ ಚಾ ಕೊಡ್ರಿ ಆಮೇಲೆ ಇದು ಮಾಡಿದ್ರಿ ಅಂತ. ಅಣ್ಣ ನಂಗೆ ಚಾ ಬೇಡ್ರಿ?
ಸೊ ಸಪ್ಲೈಯರ್ ಕೆಲಸ ಕೊಡ್ಕೊಂತಂದಾರ, ಸಪ್ಲೈಯರ್ ಕೆಲಸ ಮಾಡೋನು ನೋಡ್ನಂತ ಏನೇನಾಗತ್ತಂತ. ಫಸ್ಟ್ ಚಾ ಕುಡೀರಿ ಆಮೇಲೆ ಕೆಲಸ ಮಾಡಕ್ರಿ ಅಂತಂದಾರ. ಹಾಯ್ ಬಾಯ್ ಆರ್ಯನಾ ಗೈಸ್, ಅಷ್ಟೊತ್ತಿಂದ ಕೆಲಸ ಮಾಡಿದ್ದಕ್ಕೆ ಪಾಪ ಇವಾಗ ಏನೋ ಮಾಡಿಕೊಡ್ತಾವ್ರೆ ತಿನ್ನೋದಕ್ಕೆ. ಸೊ ನಾನು ಜಾಸ್ತಿ ಕ್ಲಿಪ್ಸ್ ಮಾಡಿಲ್ಲ, 1-2 ಕ್ಲಿಪ್ಸ್ ಅಷ್ಟೇ ಮಾಡಿರೋದು. ಯಾಕಪ್ಪ ಅಂತಂದರೆ ಅವ್ರದ್ದು ಬಿಸ್ನೆಸ್ ಇರುತ್ತಲ್ಲ, ಸೊ ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ 1-2 ಕ್ಲಿಪ್ಸ್ ಮಾಡಿದ್ದೀನಿ. 3 ಅವರ್ ಆಯಿತು ಅಂತ ಅನಿಸುತ್ತೆ ನಾನು ಇಲ್ಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಪಾಪ ನನಗೇನು ಗೊತ್ತಾ, ಅವ್ರು ಮಾತಾಡಿಸೋ ರೀತಿ, ಅವರು ಕಸ್ಟಮರ್ಸ್ನ ಮಾತಾಡಿಸೋ ರೀತಿಗೆ ನಾನು ಅವ್ರಿಗೆ ಫ್ಯಾನ್ ಆಗಿಬಿಟ್ಟಿದ್ದೀನಿ. ಅಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ಏನು ಗೊತ್ತಾ, 15-20 ಕಿಲೋಮೀಟ್ರಿಂದ ಬಂದು ಇಲ್ಲಿ ತಿನ್ನೋದಕ್ಕೆ ಬರ್ತಾರಂತೆ. ಯೋಚನೆ ಮಾಡಿ ಯಾವ ರೀತಿ ಫ್ಯಾನ್ ಬೇಸ್ ಇರಬೇಕು ಈ ಬೇಲ್ಪುರಿಗೆ. ಆ್ಯಂಡ್ ನೀವು ಏನಾದರೂ ಗೋಕಾಕ್ ನಿಯರ್ ಬೈ ಏನಾದರೂ ಇದ್ದರೆ ಖಂಡಿತ ಇಲ್ಲಿ ಬಂದು ಒಂದು ಸರಿ ವಿಸಿಟ್ ಮಾಡಲೇಬೇಕು. ಸೊ ನನಗಂತೂ ಸಖತ್ ಖುಷಿ ಆಗೋಯ್ತು. ಆ್ಯಂಡ್ ಬನ್ನಿ ಗಾಯ್ಸ್, ನಮ್ಮದು ತಿನ್ಕೊಂಡು ಹೋಗ್ಬಿಡೋಣ. ಗಾಯ್ಸ್ ರೆಡಿ ಮಾಡಿಕೊಟ್ಟವ್ರೆ, ನಿಮಗೋಸ್ಕರ ಸ್ಪೆಷಲಾಗಿ ರೆಡಿ ಮಾಡಿದ್ದೀನಿ ಅಂಥೇಳಿ ರೆಡಿ ಮಾಡಿದ್ದಾರೆ. ನನಗಂತೂ ಸಖತ್ ಖುಷಿ ಆಗ್ತಿದೆ. ಕಷ್ಟಪಟ್ಟೆ ಏನು ಗೊತ್ತಾ, ಕಷ್ಟಪಟ್ಟರೆ ಸುಖ ತಾನಾಗೆ ಸಿಗುತ್ತೆ. ಗಾಯ್ಸ್ ಇವ್ರು ಅನ್ನ ಕೊಟ್ಟರಲ್ಲ, ಅದ್ರ ಹೆಸರು ಗೊತ್ತಿಲ್ಲ ನಂಗೆ, ಆದರೂ ಟೇಸ್ಟ್ ಮಾತ್ರ ಅನ್ನ ಹೋಗ್ತಾಯಿದ್ರಪ್ಪ. ಖಾಲಿ ಮಾಡಿಬಿಟ್ಟು ಇನ್ನೊಂದು 2 ಅದಾವ, ಬೇಗ ಬೇಗ ತಿಂದು ನೀವು ಏನಾರು ಗೋಕಾಕ್ ಬಂದರೆ ಒಂದ್ಸಲಿ ಟ್ರೈ ಮಾಡಿರಿ, ಅನ್ನ ಹೋಗ್ತಾಯಿದ್ರಿ ಮಸ್ತ್. ಅಂಕಲ್ ಹೋಗ್ಬರ್ತಾನೆ ರೀ, ಹೋಗ್ಬರ್ತಾನೆ. ಓಕೆ ಸರ್, ಥ್ಯಾಂಕ್ಸ್ ಅಂಕಲ್. ಓಕೆ ಗೈಸ್, ಈ ಅನ್ನಂಗೆ ಸ್ವಲ್ಪ ಭೇಟಿಯಾಗಿ ಹೋಗ್ಬಿಡ್ರಿ. ಅಣ್ಣ ಹೋಗ್ಬರ್ತಾನ, ಅಣ್ಣಜಿ ಹೋಗ್ಬರ್ತಾನ. ಥ್ಯಾಂಕ್ಸ್ ಅಣ್ಣ. ಅಣ್ಣ ನಿನ್ನ ನಂಬರ್ ಎಷ್ಟು ಹೇಳ್ಬಿಡಣ್ಣ, ಕಂಪ್ಯೂಟರ್ ಸೆಕೆಂಡ್ ಸಿಗ್ತಾವಲ್ಲ ಸೆಕೆಂಡ್ ಅಣ್ಣ, ಕಂಪ್ಯೂಟರ್ ರಿಪೇರ್ ಮಾಡ್ತಾರಣ್ಣ ಎಲ್ಲ ಅಣ್ಣ. ನಿಮ್ಮ ಮೊಬೈಲ್ ನಂಬರ್ ಎಷ್ಟು ಹೇಳ್ಬೇಡ. 7411 ಹಾಂ 8524 ಹಾಂ 83. ಹೇಳ್ತೀವಿ. ಥ್ಯಾಂಕ್ಸ್ ಅಣ್ಣ, ಹೋಗ್ಬರ್ತಾನೆ. ಅದ್ರಾಗಿರಲ್ಲ ಹಾಕ್ತೀನಿ 5 ಅಣ್ಣ. ಹಾಂ ಸರಿ ಆಯ್ತಣ್ಣ, ಯೂಟ್ಯೂಬ್ ಹಾಕಿರಿ ತೋಣ. ಹಾಂ ಹೋಗ್ಬರ್ತಾನ. ಥ್ಯಾಂಕ್ಸ್ ಅಣ್ಣ. ಗೈಸ್ ಅನ್ನಂಗೆ ಬಾಯ್ ಹೇಳಿದ್ರಿ, ಅನ್ನಕ್ಕೆ ಬಾಯ್ ಹೇಳ್ಬಿಟ್ಟು ಇವಾಗ ನಾವು ಡೈರೆಕ್ಟಾಗಿ ಮನೆಗೆ ಹೋಗ್ರಿ. ಗೈಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡ್ರಿ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ. ಸಿಗುಣ್ರಿ ಮತ್ತೊಂದು ಚಾಲೆಂಜ್ ವಿಡಿಯೋದಾಗ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ. ಆ್ಯಂಡ್ ಬಾಯ್ ಗೈಸ್, ನೆಕ್ಸ್ಟ್ ವಿಡಿಯೋದಾಗ ಸಿಗುಣ್ರಿ.